ಹಂಸಲಿಪಿಕ ಬಹಳ ಬಹಳ ಸ್ನೇಹ ಅವರ ಮೇಲೆ. ಅವರಿಬ್ಬರು ರಾಜಸೂಯ ಯಾಗ ಮಾಡ್ತೀವಿ ಅಂತಂದ್ರು. ಒಂದು ತಕ್ಷಣಕ್ಕೆ ಮಗುದು ಕಳೆದು ಬಿಟ್ಟ, ಅವನ ಸಂಬಂಧನೇ ಕಳೆದು ಬಿಟ್ಟ. ಯಾಕೆಂದ್ರೆ ರಾಜಸೂಯ ಯಾಗ ಅಂತಂದ್ರೆ ಅದು ವೈಷ್ಣವ ಯಾಗ. ವೈಷ್ಣವ ಯಾಗ ವಿಷ್ಣು ದೇವತಾಕ ಒಂದು ಆಹುತಿಯನ್ನು ಕೊಡ್ತೀರಿ ಎಂದು ಏನರ್ಥ ನೀವು? ಇಷ್ಟು ಅವರಿಗೆ ದ್ವೇಷ, ಇಂಥ ದ್ವೇಷಿ, ಭಾರಿ ಶೈವ, ಭಾರಿ ಶೈವ, ಅಂಥ ಜರಾಸಂಧ. ಆ ರೀತಿಯಾಗಿ ಅಂಥ ಶಿವಾಗ್ರಗಣ್ಯ, ಶೈವಾಗ್ರಗಣ್ಯ ಅವನಿಗೆ ರುದ್ರದೇವರ ಅನುಗ್ರಹವೂ ಅಷ್ಟೇ ಇತ್ತು. ರುದ್ರದೇವರ ಅನುಗ್ರಹವೂ ಪೂರ್ಣವಾಗಿತ್ತು. ಆದ್ದರಿಂದ ರುದ್ರದೇವರಿಂದ ರಕ್ಷಿತನಾದ ಈ ಜರಾಸಂಧನನ್ನ ಕೊಂದ್ರೆ ಏನರ್ಥ? ರುದ್ರದೇವರನ್ನು ಮೀರಿಸಿದರು ಅಂತ ಅರ್ಥ. ಇದು ಸಾಧ್ಯ ಯಾರಿಗೆ? ರುದ್ರದೇವರ ಮೇಲಿದ್ದ ವ್ಯಕ್ತಿಗೆ ಮಾತ್ರ. ರುದ್ರದೇವರ ಮೇಲಿದ್ದವರು ಯಾರು? ಹಿಂಸೆಂದೆ. ಆದ್ದರಿಂದ ಭೀಮನಿಗೆ ಮಾತ್ರ ಇದು ಸಾಧ್ಯ. ಬ್ರಹ್ಮದೇವರ ವರವಿದೆ ಈ ಜರಾಸಂಧನಿಗೆ. ಆ ಬ್ರಹ್ಮನ ವರವನ್ನು ಕೂಡ ಮೀರಿ ಜರಾಸಂಧನನ್ನು ಕೊಡಬೇಕು. ಅದು ಯಾರಿಗೆ ಸಾಧ್ಯ? ಭೀಮನಿಗೆ ಸಾಧ್ಯ. ಮಯಾ ವರ ವಿಲಂಘಿತ ಅನೇಕಶ ಸ್ವಯಂಭುವ. ಬ್ರಹ್ಮದೇವರ ವರವನ್ನು ನಾನು 100 ಬಾರಿ ಉಲ್ಲಂಘನ ಮಾಡಿದ್ದೇನೆ ಅಂತ ಹನುಮಂತ ದೇವರು ಹೇಳಿಕೊಂಡಿದ್ದಾರೆ. ಹಾಗಾಗಿ ಬ್ರಹ್ಮನ ವರ ಜರಾಸಂಧನಿಗೆ ಇದ್ದರೂ ಅದನ್ನು ಮೀರುವ ಸಾಮರ್ಥ್ಯ ಕೇವಲ ಭೀಮನಿಗೆ. ಹಾಗಾದ್ರೆ ಏನಾಯ್ತು ಭೀಮ ಅಂದ್ರೆ ರುದ್ರದೇವರನ್ನು ಮೀರಿಸುವ ಸಾಮರ್ಥ್ಯವಿದೆ, ಬ್ರಹ್ಮನನ್ನು ಮೀರಿಸುವ ಸಾಮರ್ಥ್ಯವಿದೆ. ಕೇವಲ ವಿಷ್ಣುವಿನ ಅನುಗ್ರಹದಿಂದ ಜರಾಸಂಧನನ್ನು ಕೊಲ್ಲುವುದು ಸಾಧ್ಯ ಅಂತಾದರೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದಂತೆ ಆಯಿತು. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದಂತೆ ಆಯಿತು. ಇಂಥ ಅದ್ಭುತವಾದ ಕಾರ್ಯ ಜರಾಸಂಧನ ಸಂಹಾರದಿಂದ ಆಗ್ತಾ ಇದೆ. ಆದ್ದರಿಂದ ನೀನು ಧರ್ಮ, ಇದು ಕೃಷ್ಣನ ಇದೆಲ್ಲ ವಿಧವಾಗಿರತಕ್ಕಂತಹ ಒಂದು ಕಾನ್ಸೆಪ್ಟ್. ಇದು ಈ ಕಾನ್ಸೆಪ್ಟ್, ಈ ವಿಚಾರಧಾರೆ, ಈ ಆಲೋಚನೆ ಇದ್ದದ್ದಕ್ಕಾಗಿ ಕೃಷ್ಣ ಅವನನ್ನ ತಡೆದು 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 ಬದುಕಿಸಿ 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 ಕಳಿಸ್ತಿದ್ದ. ಪ್ರತಿ ಸಲ ಅವನು ಬದುಕಿಸಿ ಕಳಿಸೋದು, ಸೋಲಿಸೋದು ಕಳಿಸೋದು, ಸೋಲಿಸೋದು ಕಳಿಸೋದು. ಒಂದು ಸಲವೂ ಕೊಲ್ಲಿಲ್ಲ. ಇಷ್ಟಲ್ಲ, ಬಲರಾಮ ದೇವರು ಹತೋಮ ಯೋನ ಸೀರೀಣ, ಸಾಕ್ಷಾತ್ ಬಲರಾಮ ದೇವರು ಗೋಮಂತಕ ಪರ್ವದ ಸಂದರ್ಭದಲ್ಲಿ ಅವನು ಹೋಗಿ ಯುದ್ಧವಾಗಿ ಇನ್ನೇನು ಕೊಲ್ಲಬೇಕು ಅಂತ ಎತ್ತಿದ್ರು. ಆಕಾಶವಾಣಿ ಆಯ್ತು, ಬಲರಾಮ ನಿನಗೆ ಕೊಲ್ಲಿಕ್ಕಾಗುವುದಿಲ್ಲ, ಕೊಲ್ಲಿಕ್ ಹೋಗ್ಬೇಡ. ಇವನನ್ನು ಕೊಲ್ಲುವಂಥವನು ಮತ್ತೊಬ್ಬ ಆಸಾಮಿ ಗಡಿ ಗಟ್ಟಿ ಚಟ್ಟಿ ಇದ್ದಾನೆ ಜಗತ್ತಿನೊಳಗೆ, ಅವನು ಕೊಲ್ತಾನೆ ಅವನನ್ನು ಅಂತ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆದದ್ದಕ್ಕೆ ಬಲರಾಮ ದೇವರ ಕೈಯಲ್ಲಿ ಸಿಕ್ಕದ್ದು ಜರಾಸಂಧನನ್ನು ಬಿಟ್ಬಿಟ್ರು. ಆಕಾಶವಾಣಿಯಾಗಿ ಬಲರಾಮ ದೇವರ ಕೈಯಲ್ಲಿ ಸಿಕ್ಕಿದ್ರು ಕೂಡ ಬಿಟ್ಟು, 18 ಸಲ ಕೃಷ್ಣನ ಕೈಗೆ ಸಿಕ್ಕಿದ್ರು ಕೂಡ ಬಿಟ್ಟು, ಅವನು ಬದುಕಿದ್ದು ಯಾಕೆ ಗೊತ್ತೇನು? ಅವನನ್ನು ಕೊಂದದ್ದರಿಂದ ಏನು ಪುಣ್ಯವೋ, ಕೊಂದದ್ದರಿಂದ ಏನು ಯಶಸ್ಸೋ, ಆ ಎರಡೂ ಧರ್ಮ ಯಶಸ್ಸುಗಳು ಭೀಮನ ಪಾಲಿಗೆ ಬರಬೇಕು ಅಂತ ಅನ್ನೋದಕ್ಕಾಗಿ ಕೃಷ್ಣ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂದ. 18 ಎಂದು ನೋಡಿ, ಸುಮಾರು ನಿಮಗೆ ಹೇಳ್ತೇನೆ, ಪರಮಾತ್ಮ 11ನೇ ವರ್ಷಕ್ಕೆ ಮೊಟ್ಟ ಮೊದಲಿಗೆ ಮೊದಲನೇ ಸಲ ಜರಾಸಂಧನನ್ನು ಎದುರಿಸಲಿಕ್ಕೆ ಶುರು ಮಾಡಿತ್ತು. 11ನೇ ವರ್ಷಕ್ಕೆ, 11ನೇ ವರ್ಷದ ಸುಮಾರಿಗೆ ಕೌಸಲವನ್ನು ಸಂಹಾರ ಮಾಡಿದ ಕೆಲವು ದಿನಗಳಲ್ಲೇನೆ ಜರಾಸಂಧ ದಾಳಿ ಎತ್ತಿ ಬಂದ. ಅಂದಿನಿಂದ ಆರಂಭ ಮಾಡಿ 18 ಸಲ ಯುದ್ಧ ಆಡಿ 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 ಸೋಲಿಸಿದ. ಈಗ ಅವನಿಗೆ ಕೃಷ್ಣನಿಗೆ 55 ವರ್ಷ. ಕೃಷ್ಣನಿಗೆ 55 ವರ್ಷ. 55 ವರ್ಷದಲ್ಲಿ ಇರತಕ್ಕಂತಹ ಕೃಷ್ಣ 11 ವರ್ಷದಿಂದ ಹಿಡಿದುಕೊಂಡು 18 ಸಲ ಯುದ್ಧ ಮಾಡಿದರೂ ಕೂಡ ಒಂದೂ ಸಲ ಸುಮಾರು 44 ವರ್ಷಗಳ ಕಾಲ ಮುಂದೂಡ್ತಾ ಬಂದ. ಅವನಿಗೆ ಆಯುಷ್ಯವನ್ನು ಕೊಡೋದು, ಮುಂದೆ ಕಳಿಸೋದು, ಹೋಗ್ಬಾರಿ. ಯಾಕೆ ಅಂದ್ರೆ ಅದರ ಪುಣ್ಯ ಭೀಮಸೇನ ದೇವರಿಗೆ ಬರಬೇಕಾಗಿದೆ, ಅದರ ಯಶಸ್ಸು ಭೀಮಸೇನ ದೇವರಿಗೆ ಸಲ್ಲಬೇಕಾಗಿದೆ. ಕೃಷ್ಣ ಹೇಳುವ ಮಾತದನ್ನ ಸಪಾರವಿಷ್ಟ ಸತ್ಪದಂ ನಿಹಂತಿ ಮಾನವೇಶ್ವರಂ ಏವ ವಿಷ್ಣುವಂ ಜಗತ್ ಕರೋತಿ ಶರ್ಮಪಾಲಿತೋ ಯತಸ್ಸ ಭಾರ್ಗವದ್ರಥ ನಿಹಂತಿ ಶೈವ ನಾಯಕಂ ಏವ ವಿಷ್ಣುಮಗ್ರಣಿ. ಯಾವ ವಿಷ್ಣು ಭಕ್ತ ಇವನು ಶಿವಭಕ್ತನ ಅಗ್ರೇಸರನನ್ನ ಸಂಹಾರ ಮಾಡಬೇಕು. ಆಗ ಇತಿಸ್ಮ ಭಾವ ಸಂಯುತೆ ವದತ್ಯಜೆ ಅಭಿಧೇನ್ ನೃಪಃ ಯುಧಿಷ್ಠಿರೇ ಭವತ್ವಜಂ ಮಖೇನ ಮೇತ್ಮನಂತಿತಿ ತದಾಹ ಮಾರುತತ್ಮಜೋ ನಿಹನ್ಮಿ ಮಾಗಧಮ್ರಣೆ ಇತಿ ರೀತಿ ವದದ್ಧರು ರಜಾಮಹೆ ವಯಂ ತಯಃ ಇತ್ಯಾದಿಯಾಗಿ ಮುಂದೆ ಕೃಷ್ಣ ಭೀಮಸೇನ ದೇವರನ್ನು ಹೇಳಿ ಅರ್ಜುನ ಮತ್ತು ಭೀಮ ಇಬ್ಬರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ.
ಹೋಗುವಾಗ ಎಷ್ಟು ವಿಚಿತ್ರವಾಗುತ್ತೆ. ಪ್ರಾಣಯುದ್ಧೇನ ಚೇತವ್ಯ. ಕೃಷ್ಣ ಹೇಳ್ತಾನೆ, ಜರಾಸಂಧನನ್ನ ಕೊಲ್ಲಬೇಕು ಅಂತಂದ್ರೆ ಅವನ ದೇಹ ಬಹಳ ಗಟ್ಟಿ, ಯಾವ ಗದೆಗಳಿಂದಲೂ ಸಂಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಅವನ ಪ್ರಾಣಯುದ್ಧದಿಂದ, ದೇಹದ ಬಲದಿಂದಲೇ ಅವನನ್ನ ಹತಹಾಕಿ ಕೊಂದು ಹಾಕ್ಬೇಕು ಅವನನ್ನು. ಪ್ರಾಣಯುದ್ಧೇನ ಚೇತವ್ಯ ಸಯಿತ್ಯುಪಲಭಾವಹೆ ಮೈ ನೀತಿ. ನಾನು ನಾಯಕನಾಗಿದ್ದೀನಿ, ಭೀಮೇ ಬಲಂ ರಕ್ಷಿತಾಚ ಆಮಯೋ ಜಯ. ಹೀಗೆ ನಮ್ಮಲ್ಲೆಲ್ಲ ಇದೆ. ನಾವು 3 ಜನ ಹೋಗ್ತೇವೆ. ಈ 3 ಜನ ಹೋಗಿ ಆ ಜರಾಸಂಧನನ್ನ ಸಾಧಿಸಿ ಬರ್ತೇವೆ, ಮುಗಿಸಿ ಬರ್ತೇವೆ, ಕಥೆ ಮುಗಿಸ್ತೇವೆ. ಏನ್ ಚಿಂತೆ ಬೇಡ. ಅವಮಾನಚ್ಚ ಲೋಭಚ್ಚ ಬಾಹುವೀರ್ಯಚ್ಚ ದಪ್ಪಿತಃ ಭೀಮಸೇನೇನ ಯುದ್ಧಾಯ ಧ್ರುವಮುಪ್ಯುಪಯಾಸ್ಯತಿ. ಯುದ್ಧಕ್ಕೆ ಕರೆದಾಗ ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಮಾನವಾಗುತ್ತೆ. ದಿಗ್ದ್ವೇಷದಲ್ಲಿ ಅವನಿಗೆ ಅವಮಾನವಾಗ್ತದೆ. ಅದರೊಳಗೂ ಭೀಮ ಬಂದಾಗ ಯುದ್ಧಕ್ಕೆ ಬಿಡುವುದಿಲ್ಲ. ನನ್ನ ಹೆಸರು ಕೆಡಿಸಿ ಹೇಳ್ಬೋದು, ನೀನು ಗೋಪಾಲಕ ಗೊಲ್ಲ, ನಿನ್ ಜೊತೆಗೆ ಯುದ್ಧವಾಗುವುದಿಲ್ಲ ಅಂತ ಹೇಳಿಬಿಡ್ತಾನೆ. ನನಗೆ ನಿಶ್ಚಿತ, ನನ್ನಿಂದ ಸಾಯುವುದು ನಿಶ್ಚಿತ ಈ ಸಲ, ಅದು ಹೋಗ್ತವನಿಗೆ. ಆದ್ದರಿಂದ ನನ್ನನ್ನು ಪರಿಹಾರ ಮಾಡಿಬಿಡ್ತಾನೆ, ಕಥಂಚಿತ್ ನನ್ನನ್ನು ಅವಾಯ್ಡ್ ಮಾಡ್ತಾನೆ. ಆದರೆ ಅರ್ಜುನನನ್ನು ಬೈದು ಬಿಡ್ತಾನೆ, ಸಣ್ಣ ಹುಡುಗ ಅಂತ ಬೈತಾನೆ. ಆದರೆ ಭೀಮನಿಗೆ ಮಾತ್ರ ಬಿಡುವುದಿಲ್ಲ. ಭೀಮನ ಜೊತೆಗೆ ಅವನ ಷಡ್ ಹೊಡೆದು ಯುದ್ಧಕ್ಕೆ ಕರೆದಾಗ ನಾನು ಬರ್ತೇನೆ ಅಂತಂತಾನೆ. ಅವಮಾನಚ್ಚ ಲೋಹಚ್ಚ ಬಾಹುವೀರ್ಯಚ್ಚ ದರ್ಪಿತಃ. ಮಹಾಸೊಕ್ಕು, ಮಹಾ ಅಹಂಕಾರ, ಅತ್ಯಂತ ಬಾಹುವೀರ್ಯವಿದೆ. ಇಂಥ ಅವನು ಅಹಂಕಾರಿಯಾದಂತಹ ವ್ಯಕ್ತಿ. ಭೀಮಸೇನೇನ ಯುದ್ಧಾಯ ಧ್ರುವೋಪ್ಯುಪಯಾಸ್ಯತೆ. ಅನಂತಸ್ಯ ಮಹಾಬಾಹುರು ಭೀಮಸೇನೋ ಮಹಾಬಲಃ. ಭೀಮಸೇನ ದೇವರ ವಿಷಯದಲ್ಲಿ ಕೃಷ್ಣ ಹೇಳುವ ಮಾತು, ಜರಾಸಂಧನನ್ನ ಕೊಲ್ಲುವುದಕ್ಕೆ ಭೀಮನಿಗೆ ಪೂರ್ಣವಾದ ಬಲವಿದೆ, ಬೇಕಾದಷ್ಟು ಬಲವಿದೆ, ವಿಚಾರವೇ ಮಾಡೋ ಕಾರಣವಿಲ್ಲ. ಧರ್ಮರಾಜನಿಗೆ ಭರವಸೆಯನ್ನು ಕೊಡುತ್ತಾರೆ, ಏನೂ ಆಲೋಚನೆ ಮಾಡಬೇಕಾಗಿಲ್ಲ, ಬೇಕಾದಷ್ಟು ಅವನಿಗೆ ಶಕ್ತಿ ಇದೆ, ಸಾಮರ್ಥ್ಯವಿದೆ. ಯದಿ ಭೀಮ ಬಲಂ ವ್ಯಕ್ತಿ ಯದಿತೆ ಪತ್ತೆಯೋ ಮೈ. ಧರ್ಮರಾಜ, ನಿನಗೆ ಭೀಮನ ಬಲ ನಿನಗೇನಾದ್ರೂ ಗೊತ್ತಿದೆಯೇ? ನಿನಗೆ ಗೊತ್ತಿದ್ದರೆ ನೀನು ಸಂಶಯ ಪಡಬೇಡ. ನನ್ನ ಮೇಲೆ ನಿನಗೆ ವಿಶ್ವಾಸವಿದೆಯೇನೋ? ನನ್ನ ಮೇಲೆ ವಿಶ್ವಾಸ ಇದ್ದ ಸಂಶಯ ಪಡಬೇಡ. ಇದೆರಡೂ ನಾವು ಕಳ್ಕೊಂಡಿರ್ತೀವಿ, ಧರ್ಮ ಮಾಡ್ತಿರ್ತೀವಿ. ಧರ್ಮರಾಜನ ಪರಿಸ್ಥಿತಿನೇ ನಮ್ಮ ಬೆಳಗಿನಿಂದ ಸಾಯಂಕಾಲದವರೆಗೆ ಪೂಜೆ ಪುನಸ್ಕಾರ, ಧರ್ಮ ಪಾರಾಯಣ, ಮಂತ್ರ, ಮಹಾಭಾರತ, ಪ್ರವಚನ, ಪ್ರದಕ್ಷಿಣೆ, ನಮಸ್ಕಾರ, ದಾನ, ದಕ್ಷಿಣೆ, ಅಧಿಕ ಮಾಸ ಇತ್ಯಾದಿ ಇತ್ಯಾದಿ ಎಲ್ಲ ಆಯ್ತು. ಆದರೆ ದೇವರ ಮೇಲೆ ವಿಶ್ವಾಸ ಇಲ್ಲ. ದೇವರ ಮೇಲೆ ವಿಶ್ವಾಸ ಇಲ್ಲ, ವಾಯುದೇವರ ಮೇಲೆ ವಿಶ್ವಾಸ ಇಲ್ಲ. ಇವೆರಡು ಬಿಟ್ಟು ಎಲ್ಲ ಧರ್ಮ, ಬೆಳಗಿನಿಂದ ಸಾಯಂಕಾಲದವರೆಗೆ ಸಕಲ ಧರ್ಮಗಳನ್ನು ಮಾಡ್ತೇವೆ. ಆದರೆ ಇದೆರಡು ನಂಬಿಕೆ ಮಾತ್ರ ಇಲ್ಲ. ನಿನ್ನ ಸುಗುಣಗಳ ನಂಬಿಕೆ ನನಗಿಲ್ಲ, ನಿನ್ನ ಪಾದವೇ ಗತಿಯೋ ಅಂತ ದಾಸರು ಹೇಳಿದಂತೆ, ಪ್ರಸನ್ನ ವೆಂಕಟರು ಹೇಳಿದಂತೆ, ದೇವರ ಮೇಲೆ ವಾಯುದೇವರ ಮೇಲೆ ವಿಶ್ವಾಸ ಇಲ್ಲ. ಧರ್ಮರಾಜನಿಗೆ ಹೇಳ್ತಾನೆ, ಧರ್ಮ ಮಾಡ್ತೀಯಲ್ಲ ಇಷ್ಟು, ನನ್ನ ಮೇಲೆ ವಿಶ್ವಾಸ ಇದೆಯೇನೋ, ಭೀಮನ ಮೇಲೆ ವಿಶ್ವಾಸ ಇದೆಯೇನೋ? ಹಾಗಿದ್ರೆ ನಾವಿಬ್ಬರು ಹೋಗಿ ಬರ್ತೇವೆ, ಸಂಹಾರ ಮಾಡಿ ಬರ್ತೇವೆ, ನೀನೇನು ಯೋಚನೆ ಮಾಡಬೇಡ. ಕೊನೆಗೆ ಧರ್ಮರಾಜ ಒಪ್ಪಿದ. ಅವನು ಭಗವದ್ ಭಕ್ತ, ವಿಷ್ಣು ಭಕ್ತ, ವಾಯು ಭಕ್ತ, ವಿಚಾರವಿಲ್ಲ ಅಂತೂ ಅವನು ಒಪ್ಪಿದ. ಕೊನೆಗೆ ಒಪ್ಪಿಸಿಕೊಂಡು ಆಮೇಲೆ ಹೊರಡ್ತಾರೆ. ಅಚ್ಯುತಚ್ಯುತ ಮಾಮೈವಂ ವ್ಯಾಹರಾಮಿತ್ರ ಕರ್ಷಣ ಪಾಂಬರಾಂ ಪಾಂಡವಾನಂ ಭವನ್ನಾಥೋ ಭವಂತಂಚ ಅಶ್ವತಾವಯಂ. ಸ್ವಾಮಿ, ನಿನ್ಮೇಲೆ ವಿಶ್ವಾಸ ಇಲ್ಲ ಅಂತ ನೀನು ಕೇಳಿದ್ರೆ ನಾನೇನ್ ಮಾತಾಡ್ಲಿ? ವಿಶ್ವಾಸ ಇಲ್ಲ ಅಂತ ಹೇಳ್ಬಿಡ್ಲಾ? ಹೇಳಲಿಕ್ಕಾಗೋದಿಲ್ಲ. ನನಗೆ ವಿಶ್ವಾಸ ಇಲ್ಲ ಅಂತ ಅನ್ಲಿಕ್ಕಾಗೋದಿಲ್ಲ. ನಶೌರಿಣ ವಿನಾ ಪಾರ್ಥೋ ನಶೌರಿ ಪಾಂಡವಂ ವಿನ ನಾಜೇಯಸ್ತನಯೋರ್ಲೋಕೆ ಕೃಷ್ಣಯೋರಿತಿ ಮೇಮತಿ. ಎಲ್ಲ ನಿಜ, ಬಹಳ ಸಂತೋಷ, ನೀವು ಹೋಗಿ ಬರ್ತಾ ಇದ್ದೀರಿ, ಹೋಗ್ತೀನಿ ಅಂತ ಹೇಳ್ತಾ ಇದ್ದಿ. ನನಗೆ ಒಂದೇ ಹೆದರಿಕೆ ಆಗಿತ್ತು, ಏನಿಲ್ಲ, ನೀವು ಜರಾಸಂಧನ ಹೆದರಿ ಜರಾಸಂಧನಿಂದ ಭಯಭೀತರಾಗಿ ಮಥುರಾ ಪಟ್ಟಣವನ್ನ ಬಿಟ್ಟು ದ್ವಾರಕಾಪಟ್ಟಣವನ್ನ ನಿರ್ಮಾಣ ಮಾಡಿಕೊಂಡು ಗಾಬರಿಯಾಗಿ ಅಲ್ಲಿ ಹೋಗಿ ಕೂತಿದ್ರಿ ಅಂತ ನಾನು ಕೇಳಿನಿ. ಮತ್ತೆ ನೀವು ಜರಾಸಂಧನನ್ನ ಹೆದರಿಲ್ಲ ಅಂತ ನಾನು ನಿಮ್ಮ ಮೇಲೆ ವಿಶ್ವಾಸ ಹೇಗಿಡ್ಲಿ? ಈ ಮಾತು, ಈ ಹೆದರಿಕೆ, ಈ ಭಯ ಬಹಳ ಇತ್ತು ಧರ್ಮರಾಜನ ಮನಸ್ಸಿನೊಳಗೆ. ಕೃಷ್ಣ, ಮಥುರಾಪಟ್ಟಣದವರು, ಈ ಎಲ್ಲ ಯಾದವರು, ಕೃಷ್ಣನ ಪಕ್ಷದವರು ಜರಾಸಂಧನನ್ನು ಹೆದರಿ ಹೊಸದಾದ ಪುರವನ್ನು ನಿರ್ಮಾಣ ಮಾಡಿಕೊಂಡು, ದ್ವೀಪವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಸಾಗರಾನೋಪಮಶ್ಯತರಾಗಿದ್ದಾರೆ. ಇದು ಕೇಳಿದ್ದ, ಇದು ಅವನಿಗೆ ಗೊತ್ತಿತ್ತು. ಕೃಷ್ಣನು ಹೇಳಿದ್ದ ಅವನ ಮಾತು. ಆ ಜರಾಸಂಧನ ಕಾರಣಕ್ಕೆ ನಾವು ಮಹಾರಾಯ ನಾನ್ ಜರಾಸಂಧ ದ್ವಾರಕಾಪಟ್ಟಣದಲ್ಲಿ ಮನೆ ಮಾಡಿಕೊಂಡದ್ದು ಅಂತ ಹೇಳಿದ್ದ. ಇವನನ್ನು ಬಿಟ್ಟಿದ್ದವ. ಕೃಷ್ಣ ಯಾವಾಗ ಏನು ಮಾತಾಡ್ತಾನೆ, ಯಾವುದರ ಏನು ಅಭಿಪ್ರಾಯ, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ರೆ ಬಹಳ ಕಷ್ಟವಾಗುತ್ತೆ.
ಧರ್ಮರಾಜನಿಗೂ ಹೀಗೆ ಸಮಸ್ಯೆ ಆಗುತ್ತೆ. ತಾತ್ಪರ್ಯ ಜ್ಞಾನ ಬೇಕು, ಶಾಬ್ದಬೋಧ ಸರಿಯಾಗಿ ಬರಬೇಕಾದ್ರೆ. ಹಾಗಾಗಿ ಇವನಿಗೆ ಗೊತ್ತಾಗಲಿಲ್ಲ. ಧರ್ಮರಾಜನಿಗೆ ಏನೋ ಭ್ರಾಂತಿ ಬಂದುಬಿಡ್ತು. ನಿಜವಾಗಿಯೂ ಧರ್ಮರಾಜ ಕೃಷ್ಣ ಜರಾಸಂಧನನ್ನು ಹೆದರಿದ್ದಾನೆ. ಅಂತೂ ಕೊನೆಗೆ ಒಪ್ಪಿಸಿದ ಮೇಲೆ ಆಯಿತು ಅಂತಂದು ನಯೋಚಯೋ ಬಲಂಚೇವ ವಿಕ್ರಮೇ ಸಿದ್ಧಿನಿಶ್ಯತಿ, ಪರಾಕ್ರಮವನ್ನು ಮಾಡಿ ಪ್ರಯತ್ನದಿಂದ ನಾವು ಗೆಲ್ಲೋಣ, ಆಗತ್ತೆ, ಕೆಲಸವಾಗತ್ತೆ. ವರ್ಚಸ್ವಿನಂ ಬ್ರಹ್ಮಣಾನಂ ಸ್ನಾತಕಾನಂ ಪರಿಚ್ಛದೈ. ಆಗ ಸ್ನಾತಕನ ವೇಷವನ್ನು ಹಾಕಿಕೊಂಡಿದ್ದಾರೆ. ಕೈಯೊಳಗೆ ಒಂದೂ ಆಯುಧವಿಲ್ಲ, ಬ್ರಾಹ್ಮಣರ ವೇಷವನ್ನು ಹಾಕಿಕೊಂಡ್ರು. ಪಂಚ ಉಟ್ಕೊಂಡು ಗಂಡು ಹೆಚ್ಚಿ ಹಾಕಿದ್ರು. ಪ್ರಾಯ ಹೊರಟು ಕಾರ್ತಿಕ ಮಾಸದ ಹಿಂದೆ ಆಶ್ವಿನ ಮಾಸದಲ್ಲಿ ಹೋಗಬೇಕು ಅಂತ ಹೋದರು. ನಗರ ದೇಶ ಬಿಹಾರ ಪ್ರಾಂತ, ಗಿರಿಬ್ರಜ, ಸುತ್ತಲೂ ಬೆಟ್ಟಗಳು, ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಅವನ ರಾಜ್ಯ. ಇಂಥ ದೊಡ್ಡ ರಾಜ್ಯವನ್ನು ಕಟ್ಟಿದ್ದವನು. ಇಡೀ ಮಹಾದೇಶ ಅವನ ಕೈಯಲ್ಲಿ, ಎಲ್ಲ ರಾಜ್ಯಗಳು ಅವನ ಕೈಯಲ್ಲಿ. ಇಂಥ ಮಹಾಪರಾಕ್ರಮಿ. ಗಂಡಕಿ, ಕಾಲಕೂಟ, ಮಹಾಶೋಣ, ಸದಾನೀರ, ಮಿಥಿಲ, ಮಾಲ, ಚರ್ಮನ್ವತಿ, ಗಂಗಾ, ಶೋಣ ಇವೆಲ್ಲ ದಾಟಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ಹೋಗ್ತಾರೆ. ಒಂದು ದೊಡ್ಡದಾದ ಬೆಟ್ಟ ಇತ್ತು. ಆ ಬೆಟ್ಟವನ್ನು ನೋಡಿದರು. ಪಂಚಮಹಾಶೃಂಗ ಪರ್ವತ ಶೀತಲದ್ರುಮ. ಅಲ್ಲಿ ದೀರ್ಘತಮ ಋಷಿ ತಪಶ್ಚರ್ಯ ಮಾಡತಕ್ಕಂಥದ್ದು. ದೀರ್ಘತಮನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳು ಅಲ್ಲೇ ಇದ್ರು. ಅಂಗಮಂಗಾದಿಗಳೆಲ್ಲ ಇದ್ದಂತಹ ಪ್ರದೇಶ ಅದು. ಗಿರಿಮುಚ್ಛಿತಂ ಮಾಹದ್ದತೆ ಪೂಜ್ಯಮಾನಂ. ಎತ್ತರವಾದಂತಹ ಬೆಟ್ಟವಿತ್ತು. ಆ ಬೆಟ್ಟ ಲಿಂಗಾಕಾರವಾಗಿತ್ತು. ಹಾಗಾಗಿ ಆ ಬೆಟ್ಟವನ್ನ ನೋಡಿದಾಗ ಜರಾಸಂಧನಿಗೆ ಬಹಳ ಭಾವ ಬರ್ತಿತ್ತು. ಇದು ನಮ್ಮ ರುದ್ರದೇವರ ಲಿಂಗ, ನಮ್ಮ ಶಿವನ ಲಿಂಗ, ನಮ್ಮ ಪಶುಪತಿಯ ಲಿಂಗ ಅಂತ ಹೇಳಿ ಅಲ್ಲಿ ಹೋಗಿ ಆಗಾಗ ಹೋಗಿ ನಮಸ್ಕಾರ ಮಾಡೋದು. ನಿತ್ಯದಲ್ಲಿ ಪೂಜೆ ಮಾಡೋದು. ದೊಡ್ಡ ಮಾಲೆಗಳನ್ನು ಮಾಡಿ ಆ ಮಾಲೆಗಳನ್ನು ಹಾಕಿ ಅದಕ್ಕೆ ಅಭಿಷೇಕ, ಅರ್ಚನೆ, ಪೂಜೆ, ನೈವೇದ್ಯ ಎಲ್ಲವನ್ನೂ ಮಾಡೋದು. ಅದು ರುದ್ರದೇವರು ಅಂತ ತಿಳಿ. ಕೆಲವರು ಇಟ್ಕೊಂಡಿರ್ತಾರೆ, ಮೇಲೆ ಒಂದು ಲಿಂಗಾಕಾರವನ್ನು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಜರಾಸಂಧ ಪೈಕಿಯವರೆಲ್ಲ ಹಾಗೆ ಇವನು ಇಟ್ಕೊಂಡಿದ್ದ. ಬಾಲಭೃತೆ ಪೂಜ್ಯಮಾನಂ ತಥಾ ನಗರವಾಸಿನಿ ಯಥಾ ಮಾಂಸಾದ ವೃಷಭಂ ಆಸದಾದ ಬೃಹದ್ರಥ ತಮ್ಮತ್ತ ಮಾಂಸಪಾಲಾಭಿ ತಿಸ್ರೋ ಭೇರೀರಕಾರಯತ್. ಅಲ್ಲಿ ಒಬ್ಬ ಮಾಂಸವನ್ನು ತಿಂತಕ್ಕಂತಹ ಒಂದು ವೃಷಭ, ಒಂದು ಎತ್ತು, ಗೂಳಿ. ಪ್ರಾಯ ಯಾವ ಗೂಳಿಗಳು ಕೂಡ ಮಾಂಸವನ್ನು ತಿನ್ನುವುದಿಲ್ಲ. ಕೆನಬಿಲಿಸಂ ಇರುವುದಿಲ್ಲ ಅವಕ್ಕೆ. ಅವು ಕೇವಲ ಶಾಖಾಹಾರಿಗಳು. ಆದರೆ ಈ ಒಂದು ಗೂಳಿ ಇದೆಂಥ ವಿಚಿತ್ರವಾಗಿತ್ತಲ್ಲ, ಮಾಂಸವನ್ನು ತಿಂತಿತ್ತು. ಮಾಂಸವನ್ನು ತಿನ್ನತಕ್ಕ ಋಷಭವಾದ್ದರಿಂದ ಅದಕ್ಕೆ ಮಾಷ ಅಂತ ಹೆಸರು ಬಂದಿತ್ತು. ಅದರ ಚರ್ಮದಿಂದ, ಆ ಚರ್ಮದ ನಾಳಗಳಿಂದ 3 ಭೇರಿಗಳನ್ನು ಮಾಡಿಸಿದ್ದ. ದೊಡ್ಡ ದೊಡ್ಡ ಭೇರಿಗಳು, ನಗಾರಿಗಳು. ಆ ನಗಾರಿಗಳನ್ನು ಮಾಡಿಸಿಟ್ಟು ಅದನ್ನು ಬಾರಿಸೋದು, ರುದ್ರದೇವರ ಪೂಜೆಯನ್ನು ಮಾಡೋದು. ಹೀಗೆಲ್ಲ ಅವನ ಪದ್ಧತಿ ಇತ್ತು. ಬಂದರು. ಸ್ವಪುರೇ ಸ್ಥಾಪಯಾಮಾಸ ತೇನ ಚಾಮಸ್ಯ ಚರ್ಮನ ಚೈತ್ಯಕಂ ತಂ ಸಮದ್ರವತ. ಅಲ್ಲಿ ಅದು ಆಲ್ಟರ್ ಅಂತಂತಾರಲ್ಲ, ಆ ರೀತಿಯಾಗಿತ್ತು. ಅಲ್ಲಿ ಬಂದರು ಕೃಷ್ಣ, ಭೀಮ, ಅರ್ಜುನ. ಕೃಷ್ಣ ಸರ್ವಜ್ಞ, ಎಲ್ಲ ಗೊತ್ತಿತ್ತು. ಹಾಗಾಗಿ ಅವನು ಹುಡುಕ್ತಾ ಬೆಟ್ಟ ಅದಕ್ಕೆ ಅಲಂಕಾರ ಮಾಡಿದ್ರು. ರುದ್ರದೇವರು ಅಂತ ನಮಸ್ಕಾರ ಮಾಡ್ತಾನಿವನು ಅಂತಂದದ್ದೇ ಅಂದಾಗ ಭೀಮಸೇನ ದೇವರಿಗೆ ಹೇಳಿದ್ರು. ಹೇಳಿದ ತಕ್ಷಣ ರುದ್ರದೇವರು, ಭೀಮಸೇನ ದೇವರು ಎಡಗೈಯಿಂದ ಅದನ್ನ ಸಿಡಿಬಿಟ್ರು. ಆ ದೊಡ್ಡದಾದಂತಹ ಬೆಟ್ಟ ಕೆಳಗೆ ಉರುಳಿ ಬಿತ್ತು. ದೊಡ್ಡದ ಶೃಂಗ ಕೆಳಗೆ ಉರುಳಿ ಬಿತ್ತು. ಸುದ್ದಿ ಹೋಗಿ, ನೀನು ರುದ್ರದೇವರು ಅಂತ ಪೂಜೆ ಮಾಡ್ತಿದ್ದೀಯಲ್ಲ, ಆ ಲಿಂಗ, ಆ ಪರ್ವತಲಿಂಗ, ಅದನ್ನು ಭೇದನ ಮಾಡಿದ್ದಾರೆ. ಪರ್ವತಲಿಂಗ ಭೇದನವನ್ನು ಮಾಡಿದ್ದಾರೆ. ಸುದ್ದಿ ಬಂತು. ಆಯ್ತು, ಯಾರು ಮಾಡಿದ್ದಾರೋ ಏನೋ ಅಂತ ಅನ್ಕೊಂಡು ಇವನು ವಿಚಾರ ಮಾಡ್ತಾ ಇದ್ದಾನೆ. ದೃಷ್ಟ ನಿಮಿತ್ತಾನೆ ಜರಾಸಂಧ ಮಹರ್ಷನ್. ಆ ಭೇರಿಗಳಿತ್ತಲ್ಲ, ಆ ಭೇರಿಗಳನ್ನ ಪೂರ್ಣವಾಗಿ ಕುಟ್ಟು ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಶಾಕ್ ಆಯ್ತು ಅವನಿಗೆ. ಆ ಭೇರಿಗಳು ಇವನ ವಿಜಯದ ಒಂದು ಪ್ರತೀಕವಾಗಿತ್ತು. ಇವನು ಎಲ್ಲೇ ಗೆಲುವು ಮಾಡಿಕೊಂಡು ಬಂದ ಅಂತಂದ್ರೆ ಅದನ್ನು ಬಾರಿಸ್ತಿದ್ದ. ಅದು ಹೋಯ್ತು. ಹಾಗಾಗಿ ವಿಜಯದ ಭೇರಿಗಳು ಹೋಯ್ತು. ಆದ್ದರಿಂದ ಬಹಳ ದುಃಖವಾಗಿದೆ. ಬರ್ತಾ ಇರುವಾಗ ಕೃಷ್ಣನ ಪದ್ಧತಿ, ಆ ರಾಜನಿಗಾಗಿ ಒಯ್ಯುವ ಮಾಲೆಗಳಿತ್ತಲ್ಲ, ಆ ಮಾಲಾಕಾರನ ಹತ್ರ ಮಾಲೆಗಳೇನಿತ್ತು ಅದೆಲ್ಲ ಕಸ್ಕೊಂಡ್ರು. ಕೊಡಿಲಿ ಅವನು ಕೊಡ್ಲಿಲ್ಲ. ಕಪಾಲ ಹೊಡೆದು ನನ್ನ ಕೆಳಗೆ ಹಾಕಿ ಆ ಮಾಲೆಗಳೆಲ್ಲ ಕಸ್ಕೊಂಡು ತಾವು ಅದನ್ನು ಹಾಕೊಂಡು ಕೃಷ್ಣ ಇದೇ ಕ್ರಮದಿಂದ ಮಥುರಾಪಟ್ಟಣದಲ್ಲಿ ಕಂಸನ ಹತ್ರ ಹೋಗುವಾಗ ಮಾಡ್ತಾ ಇದ್ದ. ಆ ರೀತಿಯಾಗಿ ಇಲ್ಲೂ ಮಾಡಿದ್ದಾನೆ ಪರಮಾತ್ಮ. ಕರ್ಪೂರಶಂದಂ ಕೊಟ್ಟಂತೆ ಪ್ರತೀತ್ಯ ಜನಾಕಿರಣ ಕಕ್ಷಾಸ್ತಿಸ್ರೋ ನಹರ್ಷಭ. ಆಮೇಲೆ ಅದ್ವಾರದಷ್ಟೇ, ಅದ್ವಾರದಿಂದ ಹಿಂದಿನಿಂದ ಹೋಗ್ತಾರೆ. ದ್ವಾರ ಇದೆ ದೊಡ್ಡದಾಗಿ, ಅಲ್ಲಿಂದ ಹೋಗಲಿಲ್ಲ, ಹಿಂದಿನಿಂದ ಬರ್ತಾರೆ ಒಳಗಿನಿಂದ. ಯಾಕೆ ಹೀಗೆ ಮಾಡಿದ್ರು? ಮೊದಲಂತೂ ಬ್ರಾಹ್ಮಣರ ವೇಷದಿಂದ ಯಾಕೆ ಹೋದ್ರು?
ಮೋಸ ಮಾಡ್ಬೇಕಾಯ್ತೇನೆ ಪರಮಾತ್ಮನಿಗೆ? ಮೋಸ ಏನಿಲ್ಲ. ಮೋಸ ಏನ್ರಿ? ಮೋಸ ಏನ್ ಮಾಡ್ತಾನೆ ಪರಮಾತ್ಮ? ಹೋಗಿ ಎದುರು ಧಡ್ಧಡೀತಂತಾರಲ್ಲ ಹಾಗೆ ಯುದ್ಧವಾಡಿದ್ದಾನೆ ಪರಮಾತ್ಮ. ಮೋಸ ಏನ್ ಮಾಡೋದು? ಹಿಂದಿನಿಂದ ಕದಿಯೋದಿದ್ರೆ ಮೋಸ, ಕದ್ದದ್ದೇನು? ಎದುರಾಗಿ ಹೋಗಿ ಯುದ್ಧವಾಡಿದ್ದಾನೆ. ಮೋಸ ಏನ್ರಿ ಇಲ್ಲಿ? ಮೋಸ ಇಲ್ಲ. ಹಾಗಾದ್ರೆ ಬ್ರಾಹ್ಮಣರ ವೇಷ ಯಾಕೆ? ಬ್ರಾಹ್ಮಣರ ವೇಷಕ್ಕೆ ಕಾರಣವಿದೆ. ಏನಿದೆ? ಕ್ಷತ್ರಿಯರ ವೇಷದಿಂದ ಹೋದರೆ ಕೈಯಲ್ಲಿ ಧನುರ್ಬಾಣಗಳನ್ನ, ಗದಾದಿಗಳನ್ನ, ಆಯುಧವನ್ನ ಹಿಡ್ಕೊಳ್ಳದೆ ಹೋಗಲಿಕ್ಕಿಲ್ಲ. ಕ್ಷತ್ರಿಯರ ವೇಷಕ್ಕೆ ಅದು ಅವಮಾನ. ಕ್ಷತ್ರಿಯರು ಯಾವಾಗಲೂ ಆಯುಧವನ್ನು ಇಟ್ಕೊಂಡೇ ಹೋಗಬೇಕು. ಹಾಗೆ ಬ್ರಾಹ್ಮಣರಿಗೆ ನಿಯಮವಿಲ್ಲ. ಆದ್ದರಿಂದ ಬ್ರಾಹ್ಮಣ ವೇಷವನ್ನು ಹಾಕೊಂಡು, ಬ್ರಾಹ್ಮಣ ವೇಷವನ್ನು ಹಾಕೊಂಡ್ರೆ ಯಾವ ಆಯುಧವನ್ನು ಹಿಡಿಯುವ ಪ್ರಸಂಗವಿಲ್ಲ. ಆಯುಧ ಹಿಡಿದು ಗಂಟೆ ಹೋಗ್ತಿತ್ತು, ದೊಡ್ಡ ಗಂಟೆ ಹೋಗ್ತಿತ್ತು, ಯಶಸ್ಸಿನ ಗಂಟೆ ಹೋಗ್ತಿತ್ತು. ಯಾವ ಆಯುಧಗಳು ತಗೊಂಡು ಹೋಗದೆ ಜರಾಸಂಧನಂತಹ ಮಹಾಪರಾಕ್ರಮಿಯನ್ನ ಸುಲಭವಾಗಿ ಭೀಮಸೇನ ಸಂಹಾರ ಮಾಡಿದ ಅಂತನ್ನುವ ದೊಡ್ಡ ಯಶಸ್ಸಿನ ಮೊತ್ತ ಅದು ಕೊಡಿಸಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮನಿಂದ ನಾವು ಯಾರು ಆಯುಧವನ್ನು ಹಿಡಿತಕ್ಕದ್ದಲ್ಲ. ಆಯುಧವನ್ನು ಹಿಡಿಬಾರದು ಅಂದ್ರೆ ಏನ್ ಮಾಡಬೇಕು? ಕ್ಷತ್ರಿಯ ವೇಷವನ್ನು ಹಾಕಿಕೊಳ್ಳಿಕ್ಕಿಲ್ಲ. ಹಾಗಾದರೆ ಬ್ರಾಹ್ಮಣರ ವೇಷದಿಂದ ಹಾಕಿಕೊಂಡು ಹೋಗೋಣ. ಬ್ರಾಹ್ಮಣರ ವೇಷದಿಂದ ಹೋದು ಅದ್ವಾರಕಷ್ಟೇ ನಗರಿಂ ಪ್ರವಿಶ್ಯ. ದ್ವಾರವಿಲ್ಲದೇನೆ ಹಿಂದಿನಿಂದ ಪ್ರವೇಶ ಮಾಡಿದರು. ಯಾಕೆ? ಶತ್ರುಗಳ ಮನೆಯಲ್ಲಿ ಪ್ರವೇಶ ಮಾಡಬೇಕಾದರೆ ಹಿಂದಿನಿಂದ ಪ್ರವೇಶ ಮಾಡಬೇಕು. ಯಾರ ಮನೆಗೂ ನೀವು ಹಿಂದಿನಿಂದ ಹೋಗಬೇಡ್ರಿ, ಶತ್ರುಗಳು ಅಂತ ಆಗ್ತಾರೆ. ಎದುರಿನಿಂದಲೇ ಹೋಗ್ಬೇಕು ಬೇಕಾದ್ರಲ್ಲಿ. ಹಾಗಾಗಿ ಹೋದ್ರು. ಹೋಗ್ತಾ ಇರುವಾಗ ಅನೇಕ, ಒಂದು ಕೋಣೆ ಅದರಾದ್ಮೇಲೆ ಇನ್ನೊಂದು, ಅದಾದ್ಮೇಲೆ ಮತ್ತೊಂದು, ಹೀಗೆಲ್ಲ ಕೋಣೆಗಳು. ಆ ಎಲ್ಲ ಕೋಣೆಗಳನ್ನು ದಾಟಿ ಬರ್ತಾರೆ. ದಾಟಿ ಬಂದು ಒಳಗಿಂದ ಹೇಳಿ ಕಳಿಸ್ತಾರೆ ಬ್ರಾಹ್ಮಣರು ಬಂದಿದ್ದಾರೆ ಅಂತ. ಆ ಬ್ರಾಹ್ಮಣರನ್ನ ಕರೆದು ಸತ್ಕಾರ ಸ್ವಾಗತ ಮಾಡಬೇಕು ಅಂತ ಜರಾಸಂಧ ಬಂದ ಕರೆದ. ಭೋ ಜರಾಸಂಧ ಅಂತ ಕರೆದರು. ಭೋ ಅಂತ ಅನುಭವ. ಬ್ರಾಹ್ಮಣರು ಮಾತ್ರ ಭೋ ಅಂತ ಅನ್ನಬೇಕು. ಬ್ರಾಹ್ಮಣರು ಮಾತ್ರ ಭೋ ಅನ್ನಬೇಕು. ಇವರು ಭೋ ಅಂದ್ರಲ್ಲ, ಹಾಗಾದ್ರೆ ಬ್ರಾಹ್ಮಣರೇ? ಇವ್ರು ನೋಡಿದ್ರು ಬ್ರಾಹ್ಮಣರ ವೇಷ ಇದೆಯಲ್ಲ, ನಿಜವಾಗಿ ಬ್ರಾಹ್ಮಣರೇ? ನೀವು ಬ್ರಾಹ್ಮಣರ? ನಾವೇನು ಬ್ರಾಹ್ಮಣರಲ್ಲ. ಆಗ ಅವನೊಂದು ವಿಚಿತ್ರ ಮೌನಮಾಸಿತ್ ಪಾರ್ಥ ಭೀಮಯೋ ಜನಮೇಜಯ. ಅರ್ಜುನನಿಗೆ ಹೇಳಿದ್ದ, ಅರ್ಜುನ ನೀನೇನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಭೀಮನಿಗೆ ಹೇಳಿದ್ದ, ಭೀಮ ನೀನು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಸ್ವಾಮಿ ನಾವ್ ಯಾಕೆ ಮಾತಾಡೋಣ? ನೀನು ಕೆಲಸ ಹೇಳು, ಕೆಲಸ ಮಾಡ್ತೀವಿ ಅಷ್ಟೇ. ಮಾತಾಡೋ ಕೆಲಸ ನಮ್ದಲ್ಲ, ಮಾತಾಡೋದಲ್ಲ ನೀನು. ಕೃಷ್ಣನಿಗೆ ಒಪ್ಪಿಸಿ ಬಿಟ್ಟಿದ್ರು. ಕೃಷ್ಣ ಮಹಾಬುದ್ಧಿವಂತ, ಅಂದ್ರೆ ಸರ್ವಜ್ಞ. ಆ ಪರಮಾತ್ಮ ಅಲ್ಲಿ ಜರಾಸಂಧನ ಹತ್ರ ಬರ್ತಾನೆ. ಅವನ ಹತ್ರ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಮೌನಮಾಸಿತ್ ತದಾ ತೀರ್ಥ ಪಾರ್ಥ ಭೀಮಯೋ ಜನಮೇಜಯ ತೇಷಾಂ ಮಧ್ಯೆ ಮಹಾಬುದ್ಧಿ ಕೃಷ್ಣೋ ವಚನಮಬ್ರವೀತ್ ವಕ್ತುಂ ನಾಯಾತಿ ರಾಜೇಂದ್ರ ಏತಯೋ ನಿಯಮಸ್ಥಯೋ. ಇವರಿಬ್ರು ನಿಯಮ ವ್ರತನಿಷ್ಠರಾಗಿದ್ದಾರೆ. ಈಗ ಅವರು ಮೌನದ ವ್ರತವನ್ನು ಹೇಳ್ಕೊಂಡಾರೆ. ರಾತ್ರಿ ಆದ ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರದ್ದು ಇವತ್ತು ವ್ರತ ಇದೆ, ಈ ಮಾತಾಡುವುದಿಲ್ಲ ಅವರು ಅಂತ ಕೃಷ್ಣ ಹೇಳಿದ. ಜರಾಸಂಧನಿಗೆ ಹೇಳಿದ್ರೆ ಆಯ್ತು ಅಂತ ಒಪ್ಪಿಬಿಟ್ಟ. ಜರಾಸಂಧ ಗೆದ್ದು ಒಪ್ಪಿದ. ಪರವಾನ್ ನಿಷೇಧ ಪರತಸ್ತ್ವಯಾಸಾರ್ಧಂ ವದಿಷ್ಯತಃ ಯಜ್ಞಾಗಾರೆ ಸ್ಥಾಪಯಿತ್ವ ರಾಜಗೃಹಂ ಗತಃ ತಥೋರ್ಧರಾತ್ರೆ ಸಂಪ್ರಾಪ್ತೆ. ಆ ಅರ್ಧರಾತ್ರಿ 12 ಆಯ್ತು. 12ಕ್ಕೆ ಬಂದ ಜರಾಸಂಧ. ತಸ್ಯ ಶ್ವೇತದ್ ವ್ರತ ಮೇಲೆ ರಾತ್ರಿ ಒಂದು ಯಾಕೆ ಹೀಗೆ ಮಾಡಿದ? ಇಲ್ಲ, ಬ್ರಾಹ್ಮಣರಿಗೆ ಯಾರೇ ಅತಿಥಿಗಳು ಬಂದ್ರೆ ಸತ್ಕಾರ ಮಾಡೋದು ಅಂತ ಅವನು ಇಟ್ಕೊಂಡಿದ್ದ. ರಾತ್ರಿ ಅಪರಾತ್ರಿ ಬೆಳಗಿನ ಜಾವ ಯಾವಾಗೇ ಇರಲಿ ಅತಿಥಿಗಳ ಸತ್ಕಾರ, ಬ್ರಾಹ್ಮಣರ ಸತ್ಕಾರ. ಇದು ಜರಾಸಂಧ ಇಟ್ಕೊಂಡಂತಹ ನಿಯಮ, ದೊಡ್ಡ ನಿಯಮ ಇತ್ತು. ಹಾಗಾಗಿ ಅವ್ರು ರಾತ್ರಿ ಬಂದು ಅವ್ರು ಹೇಳಿದ್ದ, ಅವ್ರು ಮಾತಾಡೋದೇ ಇಲ್ಲ ಅಂತಂದ್ರೆ ಏನ್ ಸತ್ಕಾರ ಏನ್ ಮಾಡೋದು? ಏನಾಯ್ತಪ್ಪ? ಆದ್ದರಿಂದ ಸತ್ಕಾರ ಮಾಡೋದು ಅಂತ ಅನ್ನೋದಕ್ಕಾಗಿ ರಾತ್ರಿ ಬಂದ. ರಾತ್ರಿ ಬಂದು ಯಜ್ಞಾಗಾರ, ಅಲ್ಲಿ ಅಗ್ನಿಹೋತ್ರವನ್ನು ಮಾಡುವಂತಹ ಏನು ಶಾಲೆ ಇತ್ತೋ ಆ ಕೋಣೆಯೊಳಗೆ ಅವನನ್ನು ಕೂಡಿಸಿ, ಆ ಭೀಮ, ಅರ್ಜುನ, ಕೃಷ್ಣ 3 ಜನರಿಗೆ ಕೂಡಿಸಿದ. ನಾನು ಹೋಗಿ ಬರ್ತೇನೆ, ರಾತ್ರಿ ಬರ್ತೇನೆ, ಭೇಟಿ ಆಗ್ತೇನೆ. ಆಯ್ತು ಅಂತ ಹೋದ. ಅಪ್ಯರ್ಧರಾತ್ರಿನ ಬದೆ ಪ್ರತ್ಯುದ್ಗಚ್ಚತಿ ತಾಂ ಭಾರತ ತಾಸ್ತಪೂರ್ವೇಣ ವೇಷೇಣ ದೃಷ್ಟ್ವಾಸ ಸರ್ವಸತ್ತಮಃ ನಸ್ನಾಟಕ ವ್ರತಾಭಿಪ್ರಾಹ ಬಹಿರ್ಮಾಲ್ಯಾನಲೇಪನ. ಹಾರಾಗಿರ ಹಾಕೊಂಡಿರಿ, ಬ್ರಾಹ್ಮಣರು ಅಂತಂತೀರಿ, ಲಿಂಗವನ್ನು ಭೇದನ ಮಾಡಿಬಿಟ್ರಿ, ನಮ್ಮ ಮಾಲಾಕಾರನ ಹೊಡೆದ್ರಿ, ಏನಿದೆಲ್ಲ ನಡೆಸಿರಿ? ಏನ್ ನೀವು? ಯಾರು ನೀವು? ಚೈತ್ಯಕಸ್ಯ ಗರಿಷ್ಠಂಗಂ ಭಿತ್ವಾ ಕಿಮಿಹ ಸದ್ಮನಿ ಅದ್ವಾರೇ ಪ್ರವಿಷ್ಟ. ಬರುವಾಗ ಹಿಂದಿನಿಂದ ಯಾಕೆ ಬಂದ್ರಿ? ಕೃಷ್ಣ ಅಂತಾನೆ, ಸ್ನಾತಕ ವರ್ತಿನೋ ರಾಜನ್ ಬ್ರಾಹ್ಮಣ ಕ್ಷತ್ರಿಯ ವಿಷಃ. ನಾವು ಅದ್ವಾರೇಣ ಬಂದಿದ್ದೇವೆ. ಯಾಕೆ ಗೊತ್ತೇನೆ? ನೀನ್ ನಮ್ಮ ಶತ್ರು, ಆದ್ದರಿಂದ ನಾವು ಬಂದಿದ್ದೇವೆ. ಶತ್ರು? ನಾನೇ ನಿನ್ನ ವಿರೋಧ ಮಾಡಿದ್ದೀನಿ. ಬ್ರಾಹ್ಮಣರೇ, ನೀವು ಎಂಥ ಬ್ರಾಹ್ಮಣರು? ನಾನು ಯಾವ ಬ್ರಾಹ್ಮಣರಿಗೂ ಎಂದೆಂದಿಗೂ ದ್ವೇಷ ಮಾಡಿಲ್ಲ, ನೀವು ಯಾಕೆ ನಮ್ಮ ಶತ್ರು ಅಂತ ತಿಳ್ಕೊಂಡಿರಿ ಅಂತಂದ್ರೆ, ನಸ್ಮರಾಮಿ ಕಲಾವೈರಂ ಕಥಂ ನಿಷ್ಮಾಭಿರುತ್ಯತೆ. ಆಗ ಕೃಷ್ಣ ಹೇಳ್ತಾನೆ,
ಅರೆ 18 ಸಲ ಅಂಜಿದಾಗ ಯುದ್ಧವಾಗಿದ್ದಿ, ನೀನು ಕೃಷ್ಣನ? ಹೌದು, ನಾನು ಕೃಷ್ಣ. ನನ್ನ ಸೋದರತ್ತೆಯ ಮಕ್ಕಳಿವರಿಬ್ಬರು, ಭೀಮ, ಪಾರ್ಥ, ಅರ್ಜುನ ಇವರಿಬ್ಬರು. ಕುಲಕಾರ್ಯಂ ಮಹಾಬಾಹೋ ಕಶ್ಯ ದೇಹ ಕುಲೋದ್ಭವ ವಹತೆ ಯಸ್ತನ್ಯೋಗ ಭಯಮಭ್ಯುತಸ್ತುಯೈ ತ್ವಯಾಚ ಉಪಹೃತ ರಾಜ. ನಮ್ದೊಂದು ಕುಲದ ಕಾರ್ಯವಿದೆ, ನಮ್ಮ ಮನೆತನದ ಕಾರ್ಯವಿದೆ, ನಮ್ಮ ಸಮಾಜದ ಒಂದು ಕಾರ್ಯವಿದೆ, ನಮ್ಮ ಬಳಗದವರೆಲ್ಲರ ಅಪೇಕ್ಷೆ ಇದೆ. ನಾನು ಮದುವೆಯಾದ ಏನು ಹೆಣ್ಣು ಮಕ್ಕಳಿದ್ದಾರೋ ಆ ಎಲ್ಲ ಹೆಣ್ಣು ಮಕ್ಕಳ ಬಳಗದವರನ್ನ, ತಂದೆ, ಕಕ್ಕ, ಅಣ್ಣ ತಮ್ಮಂದಿರು ಇವರೆಲ್ಲರನ್ನು 22,800 ಜನನ ನೀನು ನಿನ್ನ ಬಂದಿಖಾನೆಯಲ್ಲಿ ಇಟ್ಕೊಂಡಿದ್ದಿ. ಅವರನ್ನು ಬಿಡಿಸಬೇಕು ಅನ್ನೋದಕ್ಕಾಗಿ ನಾವು ಬಂದೀವಿ. ಬಿಟ್ಟು ಕಳಿಸ್ತೀಯೋ ಇಲ್ವೋ ಹೇಳಿ. ಮನುಷ್ಯಾಣಂ ಸಮಾರಂಭ ವಯಂ ವಿಶಕ್ತ ಧರ್ಮಸ್ಥ ರಕ್ಷಣೆ ಧರ್ಮಚಾರಣ. ನಾವು ಸ್ವಯಂ ಧಾರ್ಮಿಕರು. ಯಾರೇ ಅಧರ್ಮವನ್ನು ಮಾಡ್ತಾರೆ ಅಂದ್ರೆ ಅದನ್ನು ನಾವು ನಿಲ್ಲಿಸ್ತೇವೆ. ಇದು ನಮ್ಮ ಕಾರ್ಯ, ಅದಕ್ಕಾಗಿ ನಾವು ಬಂದಿದ್ದೀವಿ. ಮತ್ತು ತಿಳ್ಕೊ, ನೀನು ತಿಳ್ಕೊಂಡಿದ್ದಿ ನಾನು ರುದ್ರದೇವರ ಪ್ರೀತ್ಯರ್ಥವಾಗಿ ಎಲ್ಲ ರಾಜರನ್ನ ಬಲಿ ಕೊಟ್ಟು ಸಂಹಾರ ಮಾಡಿ ಬಲಿ ಕೊಟ್ಟು ನಾನು ಪುಣ್ಯವನ್ನು ಗಳಿಸ್ತೇನೆ. ಇದು ವೇದ ಧರ್ಮ ವಿರುದ್ಧವಾದದ್ದು. ಚೆನ್ನಾಗಿ ಕೇಳ್ಕೊಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಹೇಳ್ತಾನೆ ಕೃಷ್ಣ, ಮನುಷ್ಯಾನಂ ಸಮಾರಂಭ ನಚ ದುಷ್ಟ ಕದಾಚನ. ಮನುಷ್ಯರ ವಧ ಎಂದೆಂದಿಗೂ ಯಜ್ಞದಲ್ಲಿಲ್ಲ, ಎಂದೆಂದಿಗೂ ಯಜ್ಞದಲ್ಲಿಲ್ಲ. ಇದರ ವಿಷಯದಲ್ಲಿ 1-2 ನಿಮಿಷ. ಪಾಶ್ಚಾತ್ಯರು ನಮ್ಮ ವೇದ ಧರ್ಮದ ವಿಷಯದಲ್ಲಿ ಬೊಬ್ಬೆ ಇಟ್ಟಿದ್ದಾರೆ. ಭಾರಿ ಅವರಾಡುವ ಮಾತುಗಳನ್ನು ಇವತ್ತಿನ ಜನ ಇಷ್ಟು ಕುರುಡಾಗಿ, ಕಿರುಡರಾಗಿ, ಅಜ್ಞಾನಿಗಳಾಗಿ, ಭ್ರಾಂತರಾಗಿ ಒಪ್ಪಿದ್ದಾರೆ. ಅದು ವೇದದಲ್ಲಿ ನರಮೇಧ ಇದೆ, ಹ್ಯೂಮನ್ ಸ್ಯಾಕ್ರಿಫೈಸ್. ಮಾನವರನ್ನು ಕೊಂದು ಯಜ್ಞವನ್ನು ಮಾಡತಕ್ಕಂಥದ್ದು ಇದು ವೇದದಲ್ಲಿ ಇದೆ, ವೇದದಲ್ಲಿ ಉಕ್ತವಾದದ್ದು. ಪುರುಷಂ ಯದಭುಕ್ಕತಿದು ಪುರುಷೇಣ ಅಭಿಷ ದೇವಾ ಯಜ್ಞ ಮತನ್ಮತ. ಪುರುಷನನ್ನೇ ಹವಿಸ್ಸಾಗಿ ಬಂಧನ ಮಾಡಿ ಪುರುಷಂ ಪಶಂ ಅಬದ್ಧಂ ಪುರುಷಂ ಪಶಂ ಅಬದ್ಧಂ ಪುರುಷಂ ಪಶಂ. ಪುರುಷನನ್ನ, ಮನುಷ್ಯನನ್ನ ಪಶುವಾಗಿ ಯೂಪಕ್ಕೆ, ಸ್ತಂಭಕ್ಕೆ ಕಟ್ಟಿ ಅವನನ್ನು ಕೊಲೆ ಮಾಡಿ ಯಜ್ಞವನ್ನು ಮಾಡ್ತಾರೆ. ಇದು ಭಾರತೀಯ ವೇದ ಧರ್ಮದಲ್ಲಿ ಹೇಳಿದಂತಹ ಧರ್ಮವಿದು. ಇಂಥ ಅಮಾನವೀಯ ಧರ್ಮವನ್ನು ಹೇಳ್ತಕ್ಕಂಥದ್ದು ವೇದ ಅಂತ ಪಾಶ್ಚಾತ್ಯರು ಇದರ ಬಗ್ಗೆ ಇಷ್ಟು ಹ್ಯೂ ಅಂಡ್ ಕ್ರೈ ಎಲ್ಲ ಗ್ರಂಥಗಳಲ್ಲಿ ಇದನ್ನು ಬರೆದ. ಹ್ಯೂಮನ್ ಸ್ಯಾಕ್ರಿಫೈಸ್, ಹ್ಯೂಮನ್ ಸ್ಯಾಕ್ರಿಫೈಸ್, ಹ್ಯೂಮನ್ ಸ್ಯಾಕ್ರಿಫೈಸ್. ಖಂಡಲ್ಲಿ A.B. ಕೀತ್ ಅಂತನ್ನುವಂತಹ ಒಬ್ಬ ಪಾಶ್ಚಾತ್ಯ ತತ್ವಜ್ಞ ಅಂದರೆ ಇಂಡಾಲಜಿಸ್ಟು. ಅವನು ವೇದಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಇಂಗ್ಲಿಷ್ನಲ್ಲಿ ಅವನು ಅರ್ಥವನ್ನು ಬರೆದಿದ್ದಾನೆ. ಯಜುರ್ವೇದಕ್ಕೆ ಅರ್ಥವನ್ನು ಬರೆದಿದ್ದಾನೆ. ಬ್ಲ್ಯಾಕ್ ಯಜುರ್ವೇದ ಅಂತ ಅದನ್ನು ಕರೆದು, ಕೃಷ್ಣ ಯಜುರ್ವೇದಕ್ಕೆ ಅದಕ್ಕೆ ಅರ್ಥವನ್ನು ಬರೆದಿದ್ದಾನೆ. A.B. ಕೀತ್ ಅಂತ ಅವನು. ಏನ್ ಪ್ರಚಂಡವಾದ ವ್ಯಾಖ್ಯಾನ. ಇವತ್ತು ಅದು ಅಥಾರಿಟಿ. ಇವತ್ತಿನ ಭಾರತೀಯರಿಗೆ, ಹಿಂದೂ ಜನರಿಗೆ ವೇದದ ಬಗ್ಗೆ ಏನಾದರೂ ಹೇಳಬೇಕಾದ್ರೆ A.B. ಕೀಥನ ಮಾತು ಇದು ಕೊನೆಯದು, ಲಾಸ್ಟ್ ವರ್ಡ್. ಅವನು ಹ್ಯೂಮನ್ ಸ್ಯಾಕ್ರಿಫೈಸ್ ಅಂತ ಹೇಳಿ ಯಜ್ಞವನ್ನು ಹೇಳ್ತಾನೆ. ವೇದದಲ್ಲಿ ಇದನ್ನ ಮಹಾಭಾರತ ಓದದೆ ಅರ್ಥ ಮಾಡಿಕೊಳ್ಳದೆ ಇರತಕ್ಕ ಜನರ ಈ ಅವಸ್ಥೆ. ನರಮೇಧ ಶಬ್ದವಿದೆ. ಮನುಷ್ಯನನ್ನು ಯಜ್ಞದಲ್ಲಿ ಸಮರ್ಪಿಸ್ತಿದ್ರು, ಇದು ಶಬ್ದವಿದೆ. ಅವನನ್ನು ಕೊಲ್ಲುತ್ತಿದ್ರು ಅನ್ನುವುದಕ್ಕೆ ಒಂದು ಶಬ್ದವಿಲ್ಲ, ಒಂದು ವಿಧಿ ಇಲ್ಲ, ಒಂದು ಪ್ರಯೋಗವಿಲ್ಲ. ಎಂದೆಂದಿಗೂ ಯಾರೂ ಮಾಡಿಲ್ಲ, ಎಂದಿಗೂ ಯಾರೂ ಮಾಡಿಲ್ಲ. ಇವತ್ತು 50 ವರ್ಷಗಳ ಹಿಂದೆ ಒಬ್ಬ ಪಟ್ಟಾಭಿರಾಮ ಶಾಸ್ತ್ರಿ ಅಂತಿದ್ರು. ಅವರ ಗುರುಗಳು ಚಿನ್ನಸ್ವಾಮಿ ಶಾಸ್ತ್ರಿ ಅಂತ, ಸ್ಮಾರ್ತರು, ಅದ್ವೈತಿಗಳು. ಅವರು ಈ ಪಾಶ್ಚಾತ್ಯರ ಪ್ರಭಾವದಿಂದ ನಮ್ಮ ಭಾರತೀಯರೆಲ್ಲರೂ ಕೂಡ ನರಮೇಧವಿದೆ, ನರ ಸಂಹಾರವಿದೆ, ಮನುಷ್ಯರ ಕೊಲೆ ಇದೆ ಅಂತ ವೇದದಲ್ಲಿ ಹೇಳ್ತಾ ಇದ್ದಾರಲ್ಲ, ಇದು ಪಾಶ್ಚಾತ್ಯರ ಮಾಡಿದ್ದು ದೊಡ್ಡ ಅನ್ಯಾಯ ಅಂತ ಹೇಳಿ ಅದರ ಪ್ರತಿಭಟನೆ ಮಾಡ್ತಾ ಒಂದು ದೊಡ್ಡದಾಗಿರತಕ್ಕ ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ನರಮೇಧ ಅನ್ನುವ, ಅಶ್ವಮೇಧ ಇದ್ದಂತೆ ನರಮೇಧ, ಆ ನರಮೇಧ ಅಂತ ಅನ್ನುವುದರ ಪ್ರಯೋಗವನ್ನೆಲ್ಲ ತೋರಿಸ್ತಾ ಅವರು ಹೇಳ್ತಾರೆ, ಒಂದೇ ಒಂದು ಪಾಶ್ಚಾತ್ಯರು ಒಂದು ಪ್ರಮಾಣವನ್ನು ತೋರಿಸಲಿ, ಇಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಮನುಷ್ಯನನ್ನ ಸಂಹಾರ ಮಾಡಿದ್ದರ ದೃಷ್ಟಾಂತ, ಮಾಡಬೇಕು ಅಂತನ್ನುವುದಕ್ಕೆ ವಿಧಿ, ಮಾಡುವ ಕ್ರಮ, ವೇದದ ಮಂತ್ರ ಒಂದು ತೋರಿಸಲಿ. ಎಲ್ಲೂ ಇಲ್ಲ, ಎಲ್ಲೆಲ್ಲೆಲ್ಲೂ ಇಲ್ಲ.
ಎಂತೆಂಥ ದೊಡ್ಡ ದೊಡ್ಡ ಜನರಿ ನಮ್ಮ ಪಾಶ್ಚಾತ್ಯರನ್ನು ಅನುಕರಣ ಮಾಡುವುದರೊಳಗೆ ರಾಜಾರಾಮ್ ಮೋಹನ್ ರಾಯರನ್ನು ಹಿಡಿದು ಅಂದಿನಿಂದ ಅವತ್ತಿನ ಆ ರಾಜಾರಾಮ್ ಮೋಹನ್ ರಾಯರಿಂದ ಹಿಡಿದುಕೊಂಡು ನರಮೇಧದ ವಿಷಯದಲ್ಲಿ ಇಷ್ಟು ಗಲಾಟೆ ಆಗಿದೆ. ಅಂಥ ಗಲಾಟೆ. ಇದೆಲ್ಲ ಶುದ್ಧ ತಪ್ಪು. ಯಾರೂ ಎಲ್ಲೂ ಮನುಷ್ಯರನ್ನು ಕೊಂದದ್ದಿಲ್ಲ. ಕೃಷ್ಣ ಸ್ವತಃ ಜರಾಸಂಧನಿಗೆ ಹೇಳ್ತಾನೆ, 5,000 ವರ್ಷಗಳ ಹಿಂದಿನ ಮಾತಿದು, ಹಿಂದಿನ ಮಾತು, ಮುಂದಲ್ಲ, ಹಿಂದಿನ ಮಾತು. ಆಗ ಹೇಳ್ತಾನೆ, ಮನುಷ್ಯಾಣಂ ಸಮಾರಂಭ ನಚ ದೃಷ್ಟ ಕದಾಚನ. ಎಂದೆಂದೂ ಕಂಡಿಲ್ಲ, ನೀನ್ ಯಾಕೆ ಮಾಡ್ತಾ ಇದ್ದೀನಿ? ರುದ್ರದೇವರಿಗೆ ಈ ಎಲ್ಲ ರಾಜರನ್ನ ಬಲಿಯಾಗಿ ಕೊಡ್ತೀನಿ ಅಂತ ಹೇಳಲು ಎಲ್ಲೂ ಇದೆ. ಅಧರ್ಮ ಇದು, ಅನ್ಯಾಯ ಮಾಡಬೇಡ. ಸತತಂ ಮಾನಶೇರ್ದೇವಂ ಎಷ್ಟು ಮಿಚ್ಛಸಿ ಶಂಕರಂ ನಾಸ್ತಿಲೋಕೆ ಉಪಮಾನನ್ನ ಕ್ಷತ್ರಿಯ ಶ್ರುತಿ ಚೈವ ತತ. ನಿನಗೇನು ಅಹಂಕಾರವಿದೆ ಆ ಅಹಂಕಾರವನ್ನು ಉಳಿಸಿ ಬಿಡ್ತೇವೆ. ಶ್ರೇಯಸೋ ಹ್ಯವಮತ್ತೇಹ ವಿನೇಶು ಸಬಲಾನ್ ರಪಾಹ ಶೌರ್ಯರಸ್ಮಿ ಋಷಿಕೇಶೋ ನವೀರೋ ಪಾಂಡವೋ ಇಮೋ. ನಾನು ಕೃಷ್ಣ, ಇವರಿಬ್ಬರು ಭೀಮ ಅರ್ಜುನರು ಬಂದಿದ್ದೇವೆ, ಯುದ್ಧವಾಗಲಿಕ್ಕೆ ಬಾ ನೀನು. ಜರಾಸಂಧ ಅಂತಾನೆ, ಏನು ಕೃಷ್ಣ, ನಾನೇನು ಕಂಸ ಅಂತ ತಿಳ್ಕೊಂಡ್ಯಾ? ಕಂಸ ಅಂತ ತಿಳ್ಕೊಂಡಿ? ಪ್ರಳಂಬ, ಬಾಣಾಸುರ, ಮುಷ್ಟಿಕ, ನರಕಾಸುರ, ಇಂದ್ರತಪನ, ಕೇಶಿ, ಪೂತನ, ಏನ್ ತಿಳ್ಕೊಂಡಿದ್ದ ನನ್ನ? ನಾನ್ ಜರಾಸಂಧ. ನನ್ನ ಹೆಸರು ಕೇಳಿದ್ರೆ ಇಡೀ ಜಗತ್ತು ದಿಗ್ದೇಶ ನಡೀತದೆ. ಸಂಪೂರ್ಣವಾಗಿರತಕ್ಕಂತಹ ಹಿಂದಿ ಬೆಲ್ಟ್ ಅಂತ ಇವತ್ತು ಯಾವುದನ್ನು ಕರಿತೇವೆ, ಅಥವಾ ಮಧ್ಯಪ್ರದೇಶ ಕೆಳಭಾಗದವರೆಗೆ, ವಿದರ್ಭದ ದೇಶದವರೆಗೆ ಎಲ್ಲ ಸಂಪೂರ್ಣವಾದ ಭಾರತ ಭೂಮಿಯ ಸಕಲ ಭಾಗ ನನ್ನ ವಶದಲ್ಲಿದೆ. ಎಷ್ಟು ದೊಡ್ಡ ಪರಾಕ್ರಮಿ, ನನ್ ಬಿಟ್ಟಿನ್ಯಾರಿಲ್ಲ. ನೀನು ಗೊಲ್ಲರ ಮನೆಯಲ್ಲಿ ಹುಟ್ಟಿದವ, ತೊಂತು ಗೋಪಕುಲೋತ್ಪನ್ನ ಜಾತಿಂಬೈ ಪೂರ್ವಿಕಿಂ ಸ್ಮರ. ಆ ಕರಿಯೋದು, ಹಾಲು ಮಾರೋದು, ಬೆಣ್ಣೆ ಕದಿಯೋದು, ಇದು ನಿನ್ ಜಾತಿ, ಇದು ನಿನ್ ಸ್ವಭಾವ. ಅದು ಬಿಟ್ಟು ನನ್ ಜೊತೆಗೆ ಯುದ್ಧಕ್ಕಾಗಿ ಬಂದೆಪ್ಪ ಅಂತ ತಿರಸ್ಕಾರ ಮಾಡ್ತಾನೆ, ಬೈತಾನೆ. ಯೋಸ್ಮತ್ ಭಯಾವತಿಕ್ರಮ ಸಾಗರಾನುಪಮಾಶ್ಯತಃ. ನಮ್ಮನ್ನು ನೋಡಿ ಹೆದರಿ ನೀನು ಹೋಗಿ ಆ ಸಾಗರದಲ್ಲಿ ಮನೆ ಕಟ್ಕೊಂಡಿದ್ದಿ ಅಂತದ್ದು ಈಗ ಬಂದ್ಯಾ ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ? ಇಷ್ಟು ಪರಾಕ್ರಮ ಬಂತು ನಿನಗೆ? ನೆಲೆ ಹೋಗಾಚೆ, ಬರಬೇಡ ನೀನು ಯುದ್ಧಕ್ಕೆ. ಸೋಗನಾಥತೆ ಶೌರೇ ಶರದೀವ ಯಥಾಘನ ಅಜ್ಞಾನನ್ಯಂ ಕರಿಷ್ಯಾಮಿ ಹೋಜರಾಜಸ್ಯ. ಬಂದಾಗ ನನ್ನ ಅಳಿಯ ಕಂಸ ಅವನನ್ನು ಸಂಹಾರ ಮಾಡಿದ್ದರೆ ಸೇಡು ತೀರಿಸಿಕೊಂಡು ನಿನ್ನ ರಕ್ತದಿಂದಲೇ ಅವನಿಗೆ ತರ್ಪಣ ಕೊಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಮಾತಂತಾನೆ, ಈ ಭೀಮ ಅರ್ಜುನ ತೀರ್ಮೋ ಶಾಂಢರಿಯವರು ಇವ್ರನ್ನೇನು ಕರ್ಕೊಂಡು ಬಂದಿಯೋ, ಏನಿದು ಯುದ್ಧಕ್ಕೆ ಬಂದಿ ಅಂತ ನಡುಗರಾಚ. ಆಗ ಜರಾಸಂಧ ಅಂತಾನೆ, ಕೃಷ್ಣ ಅಂತಾನೆ, ನೀನು ಯುದ್ಧಕ್ಕೆ ಬರುವುದಿಲ್ಲ ಅಂತಂದ್ರೆ ಬಿಡು, ಆ ರಾಜರನ್ನು ಬಿಟ್ಟು ಕಳಿಸು. ನೀನ್ ಯಾರು ಸೆರೆ ಹಿಡಿದು ರಾಜರನ್ನ ನಿನ್ನ ಗಿರಿಧ್ವಜದಲ್ಲಿ ಇಟ್ಟಿದ್ದಿ ಅವರನ್ನೆಲ್ಲ ಬಿಟ್ಟು ಕಳಿಸು. ಅವನಂತಾನೆ, ನನ್ನ ಕೊಲ್ಲಬೇಕು, ನನ್ನ ಹೆಣದ ಮೇಲೆ ಅವ್ರು ನಡೆಸ್ಕೊಂಡು ತಗೊಂಡು ಹೋಗು. ಹಾಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಅಂತಾನೆ, ಹಾಗಾದ್ರೆ ನಿನ್ನ ಹೆಣ ಹಾಕೋದೆ ಸಿದ್ಧ, ಬಾರಿ ಯುದ್ಧಕ್ಕೆ ಬಾ ಅಂದಾಗ, ಸರಿ ನಾನು ಬರ್ತೀನಿ. ಒಬ್ಬರ ಜೊತೆಗೆ ಒಬ್ಬರ, ಇಬ್ಬರ ಜೊತೆಗೆ ನಾನೊಬ್ಬರ, 3 ಜೊತೆಗೆ ನಾನೊಬ್ಬರ, ಹೇಗೆ ಯುದ್ಧಕ್ಕೆ ಬರಬೇಕು? ಬರ್ತೀನಿ. ಆಯುಧ ತಗೊಂಡ, ಆಯುಧವಿಲ್ಲದೆಯ ಧನುರ್ಬಾಣಗಳ, ಗದೆಯೋ ಖಡ್ಗವೋ ಏನ್ ಬೇಕು ಹೇಳೋದು ಬರ್ತೀನಿ, ತಯಾರು. ಎಲ್ಲಿ ಬರಬೇಕು ಯುದ್ಧಕ್ಕೆ ಅಂತ ಹೇಳಿ ಮಾತಾಡಿ ತನ್ನ ಪೌರುಷವನ್ನ ತೋರಿಸಿ ಸಹದೇವನನ್ನು ಕರೆದು ಪತ್ರತಾಪಾಖ್ಯ ರುದ್ರಂ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಪತ್ರತಾಪ ಎಂಬಂತಹ ಒಬ್ಬ ರುದ್ರದೇವರು, 11 ಜನ ರುದ್ರದೇವರಿದ್ದಾರೆ. ರುದ್ರದೇವರಂದ್ರೆ ಮಹಾದೇವರಲ್ಲ, 11 ಜನ ಏಕಾದಶ ಆ ರುದ್ರರು. ಆ ಏಕಾದಶ ರುದ್ರರಲ್ಲಿ ಒಬ್ಬ ಪತ್ರತಾಪ. ಆ ಪತ್ರ ಅಹಿರ್ಬುದ್ಧ, ಪತ್ರತಾಪ, ವಿರೂಪಾಕ್ಷ ಇತ್ಯಾದಿ ಇದ್ದಾರೆ. ಅದರೊಳಗಿನ ಪತ್ರತಾಪ ಎಂಬಂತಹ ರುದ್ರದೇವರು ಆ ಭಗವತ್ ಜರಾಸಂಧನ ಮಗನಾಗಿ ಹುಟ್ಟಿದ್ರು. ಅವನ ಹೆಸರು ಸಹದೇವ. ಅವನ ವಿಷ್ಣು ಭಕ್ತ, ಸಾತ್ವಿಕ, ಬಹಳ ಒಳ್ಳೆಯ ಮಹಾಪರಾಕ್ರಮಿ. ಜರಾಸಂಧನ ಮಗ ಸಹದೇವ. ಅವನನ್ನು ಕರೆದು ಜರಾಸಂಧ ಯುದ್ಧಕ್ಕೆ ಕೃಷ್ಣ ಕರೆದ 2ನೇ ಕ್ಷಣಕ್ಕೆ ಜರಾಸಂಧನ ಮೊದಲ ಸಹದೇವನನ್ನು ಕರೀತಾನೆ. ಸಹದೇವ ಬಾಯಿಲಿ ಅವನು ಕೂಡಿಸಿ ಬ್ರಾಹ್ಮಣರನ್ನು ಕರೆದು ಅವನಿಗೆ ಪಟ್ಟಾಭಿಷೇಕ ಮಾಡಿ, ಇನ್ನು ರಾಜ್ಯ ನೀನಾಡು ಅಂತ ಹೇಳಿ ಅವನಿಗೆ ಒಪ್ಪಿಸಿ ಯುದ್ಧಕ್ಕೆ ಹೋದ. ಅಕಸ್ಮಾತ್ ಯಾವುದೇ ಕಾರಣಕ್ಕೆ ನಾನು ಸತ್ತೇ ಹೋದರೆ ನನ್ನ ಮಗನಿಗೆ ಪಟ್ಟಾಭಿಷೇಕವಾಗಿರಲಿ ಅನ್ನುವ ಕಾರಣಕ್ಕೆ ಆ ರೀತಿಯ ಪಟ್ಟಾಭಿಷೇಕ ಮಾಡಿದ. ಹೀಗೆ ಮಾಡೋ ಕ್ರಮ ಆ ರೀತಿಯಾಗಿ ಮಾಡಿದ್ದೆ. ಈ ಜರಾಸಂಧನಿಗೆ ಪಟ್ಟಾಭಿಷೇಕ ಮಾಡೋದು ಬಾಳ ಇತ್ತು. ಆ ಪಟ್ಟಾಭಿಷೇಕ ಮಾಡಿದ್ದೇನು ಕೆಲಸಕ್ಕೆ ಬರ್ತಿರಲಿಲ್ಲ. ಬಹಳ ಎಲ್ಲ ಮೋಹ ವ್ಯರ್ಥ, ಎಲ್ಲ ನಿರಾರ್ಥಕವಾಗ್ತಿತ್ತು.
ಇತ್ತು, ಆದರೂ ಪಟ್ಟಾಭಿಷೇಕ ಮಾಡ್ತಿದ್ದ. ಕಂಸನ ಮಗನಿಗೆ ಪಟ್ಟಾಭಿಷೇಕ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ. ಮೊದಲೇ ಸಲ ಯುದ್ಧಕ್ಕೆ ಬರುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ ಆ ಮಾತನ್ನ. ಕಂಸನ ಮಗನಿಗೆ ಪಟ್ಟಾಭಿಷೇಕ ಮಾಡೇನೆ ಕರ್ಕೊಂಡು ಬಂದಿದ್ದ ಯುದ್ಧಕ್ಕೆ. ನಾನು ಕೃಷ್ಣನನ್ನು ಸೋಲಿಸಿ ಕೊಂದು ಉಗ್ರಸೇನನ್ನು ಸರಿಸಿ ಮಥುರಾ ಪಟ್ಟಣಕ್ಕೆ ನಿನ್ನನ್ನೇ ರಾಜನನ್ನಾಗಿ ಮಾಡ್ತೀನಿ ಬಾ ಅಂತ ಹೇಳಿ ತನ್ನ ಮಗನನ್ನ ಅಂದ್ರೆ ಕಂಸನ ಮಗನನ್ನ ಪಟ್ಟಾಭಿಷೇಕ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ. ಹೀಗೆ ಪದ್ಧತಿ. ದೇವರು ಪಟ್ಟಾಭಿಷೇಕ ಮಾಡಿದರೆ ಆ ಕೆಲಸ ಆಗತ್ತೆ. ವಿಭೀಷಣನಿಗೆ ಮರಳು ತಗೊಂಡು ಉಸುಕು ತೆಗೆದುಕೊಂಡು ವಿಭೀಷಣ ಮೇಲೆ ನೀರು ಹಾಕಿ ಅವನ ತಲೆ ಮೇಲೆ ಹಾಕಿ ಪಟ್ಟಾಭಿಷೇಕ ಮಾಡಿದ್ದ ರಾಮ. ಯುದ್ಧವಾಡೋದಕ್ಕಿನ್ನೂ ಹೋಗಬೇಕಾಗಿದೆ. ಸಮುದ್ರದ ದಂಡೆ ಮೇಲಿದ್ದಾರೆ. ಸಮುದ್ರದ ದಡದ ಮೇಲೆ ಕುಳಿತಿರುವ ಸಂದರ್ಭದಲ್ಲಿ ವಿಭೀಷಣ ಬಂದರೆ ವಿಭೀಷಣನ ಕೂಡಿಸಿ ಅವನ ತಲೆ ಮೇಲೆ ಉಸುಕಿನಿಂದ ಪಟ್ಟಾಭಿಷೇಕ ಮಾಡಿ ಇನ್ನ ಮೇಲೆ ನೀನೇ ರಾಜ, ಮೊದಲೇ ರಾಜ್ಯವನ್ನು ಒಪ್ಪಿಸಿಬಿಟ್ಟ.